ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ 13ನೆಯ ಮಂತ್ರವನ್ನು ಗಮನಿಸೋಣ. ಯುಷ್ಮಾ ಇಂದ್ರೋ ವೃಣೀತ ಎಂಬ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ. ಇಂದ್ರನು ಅಥವಾ ಸೂರ್ಯನು ದೇವತೆ. ನಿಚೃತ್ ಉಷ್ಣೀಕ್ ಛಂದಸ್ಸು, ಋಷಭ ಸ್ವರ. ಅಗ್ನಯೇತ್ವ ಎಂಬ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ, ಅಗ್ನಿ ದೇವತೆ. ವಿರಾಟ್ ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ಹಾಗೂ ದೈವ್ಯಾಯ ಕರ್ಮಣೆ ಎಂಬ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ, ಯಜ್ಞ ದೇವತೆ. ಭುರಿಕ್ ಉಷ್ಣಿಕ್ ಛಂದಸ್ಸು, ಋಷಭ ಸ್ವರ. ಮತ್ತೆ ಈ ಜಲವು ಯಾವ ರೀತಿಯಾದ ಪರಿಣಾಮ ಹೊಂದುತ್ತದೆ ಮತ್ತು ಇಂದ್ರ ವೃತ್ರರ ಯುದ್ಧವು ಯಾವ ರೀತಿಯದು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಯುಷ್ಮಾಹ ಪೂರ್ವೋಕ್ತವಾದ ಆ ಜಲವನ್ನು ಇಲ್ಲಿ ಯುಷ್ಮದ್ ಶಬ್ದಕ್ಕೆ ಅರ್ಥ ಪರಿವರ್ತನೆಯಾಗಿದೆ. ಇಂದ್ರಹ ಸೂರ್ಯಲೋಕವು, ಅವ್ರಣೀತ ಸ್ವೀಕರಿಸುತ್ತದೆ. ವೃತ್ರತೂರ್ಯೆ ವೃತ್ರನ ಅಂದರೆ ಮೇಘದ ವಧೆಯಲ್ಲಿ, ಯೂಯಂ ಯಜ್ಞ ಮಾಡುವ ವಿದ್ವಾಂಸ ಮನುಷ್ಯರು, ಇಂದ್ರಂ ಎಂದರೆ ವಾಯುವನ್ನು, ಅವ್ರಣೀಧ್ವಂ ಸ್ವೀಕರಿಸುತ್ತಾರೆ. ಎಂದರೆ ಸೂರ್ಯಲೋಕವು ಪೂರ್ವೋಕ್ತ ಜಲವನ್ನು ಸ್ವೀಕರಿಸುವಂತೆ ಮತ್ತು ಆ ಜಲವು ವಾಯುವನ್ನು ಸ್ವೀಕರಿಸುವಂತೆ ಸೇರುವಂತೆ ನೀವು ಮೇಘದ ಶೀಘ್ರ ವೇಗದಲ್ಲಿ ಜಗತ್ತಿನ ಪದಾರ್ಥಗಳನ್ನು ಸೇಚನೆ ಮಾಡುವ ಜಲವನ್ನು ಸ್ವೀಕರಿಸಿರಿ ಎಂದು. ವೃತ್ರತೂರ್ಯೆ ವೃತ್ರನ ಅಂದರೆ ಮೇಘದ ಶೀಘ್ರ ವೇಗದಲ್ಲಿ, ಪ್ರೋಕ್ಷಿತಾಹ ಆ ಜಲಗಳು ಪ್ರೋಕ್ಷಿಸಲ್ಪಟ್ಟವುಗಳಾಗಿ ಸ್ಥಾ ಆಗುತ್ತವೆ. ಆ ಜಲಗಳಿಂದ ಯಜ್ಞ ಮಾಡುವ ನೀವು ಮನುಷ್ಯರು ಪ್ರೋಕ್ಷಿತರಾಗಿರಿ ಎಂದು. ಅಗ್ನಯೇ ಭೌತಿಕವಾದ ಅಗ್ನಿಗೆ ಅಥವಾ ಪರಮೇಶ್ವರನಿಗೆ, ಜುಷ್ಟಂ ವಿದ್ಯಾ ಪ್ರೀತಿ ಮತ್ತು ಅನುಷ್ಠಾನಗಳಿಂದ ಸೇವಿಸಲ್ಪಟ್ಟ ತ್ವಾ ಆ ಯಜ್ಞವನ್ನು, ಪ್ರೋಕ್ಷಾಮಿ ಪ್ರೋಕ್ಷಿಸುತ್ತೇನೆ ಅಥವಾ ಆಚರಿಸುತ್ತೇನೆ. ಅಗ್ನಿಶೋಮಾಭ್ಯಾಂ ಅಗ್ನಿ ಮತ್ತು ಸೋಮರಿಂದ, ತ್ವಾ ಮಳೆ ಸುರಿಸುವುದಕ್ಕಾಗಿ ಆ ಯಜ್ಞವನ್ನು, ಜುಷ್ಟಂ ಪ್ರೀತಿಯಿಂದ ಸೇವಿಸಲ್ಪಡುವ ಆ ಯಜ್ಞವನ್ನು, ಪ್ರೋಕ್ಷಾಮಿ ಪ್ರೇರಿಸುತ್ತೇನೆ ಅಥವಾ ಮೇಘಮಂಡಲಕ್ಕೆ ಹೋಗಿ ಸೇರುವಂತೆ ಮಾಡುತ್ತೇನೆ. ದೈವ್ಯಾಯ ದಿವ್ಯ ಭಾವಕ್ಕಾಗಿ, ಕರ್ಮಣೆ ಉತ್ಕ್ಷೇಪಣ, ಅವಕ್ಷೇಪಣ, ಅಕುಂಚನ, ಪ್ರಸಾರಣ ಮತ್ತು ಗಮನವೆಂಬ 5 ವಿಧವಾದ ಕರ್ಮಕ್ಕಾಗಿ, ಶುಂಧದ್ವಂ ಎಲ್ಲವನ್ನು ಶುದ್ಧಿ ಮಾಡುತ್ತಾರೆ ಅಥವಾ ಶುದ್ಧಿ ಮಾಡಿರಿ. ದೇವಯಜ್ಞಾಯೈ ವಿದ್ವಾಂಸರನ್ನು ಅಥವಾ ದಿವ್ಯ ಗುಣಗಳನ್ನು ಸತ್ಕರಿಸುವುದಕ್ಕಾಗಿ, ಯತ್ ಯಜ್ಞದಿಂದ ಪರಿಶುದ್ಧವಾದ ಕಾರಣದಿಂದಾಗಿ, ವಹ ಆ ಜಲಗಳ ಅಥವಾ ನಿಮ್ಮ, ಅಶುದ್ಧಾಹ ಅಶುದ್ಧ ಗುಣಗಳು ಅಥವಾ ದೋಷಗಳು, ಪರಾಜಗ್ನುಹು ನಾಶ ಹೊಂದುವವು. ಇದಂ ಈ ಶೋಧನವನ್ನು, ವಹ ಆ ಜಲಗಳ ಅಥವಾ ನಿಮ್ಮ, ತತ್ ಅಶುದ್ಧಿಯು ನಾಶವಾಗಿ ಸುಖ ಉಂಟಾಗುವುದರಿಂದ, ಶುಂಧಾಮಿ ಪವಿತ್ರಗೊಳಿಸುತ್ತೇನೆ. ಈ ಮಂತ್ರವು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಈ ಸೂರ್ಯಲೋಕವು ವೃತ್ರನ ಅಂದರೆ ಮೇಘದ ವಧೆಯಲ್ಲಿ ಪೂರ್ವೋಕ್ತವಾದ ಜಲಗಳನ್ನು ಸ್ವೀಕರಿಸುತ್ತದೆಯೋ ಮತ್ತು ಯಾವ ರೀತಿಯಲ್ಲಿ ಆ ಜಲಗಳು ವಾಯುವನ್ನು ಸ್ವೀಕರಿಸುತ್ತವೆಯೋ ಅಥವಾ ಸೇರುತ್ತವೆಯೋ, ಅಂತೆಯೇ ವಿದ್ವಾಂಸ ಮನುಷ್ಯರಾದ ನೀವು ಮೇಘದ ಶೀಘ್ರ ವೇಗದಲ್ಲಿ ಸುರಿಸಲ್ಪಟ್ಟ ಆ ಜಲಗಳನ್ನು ಸ್ವೀಕರಿಸಿರಿ. ಆ ಜಲಗಳು ಶುದ್ಧವಾಗಬೇಕು ಎಂಬುದಕ್ಕಾಗಿ ಯಜ್ಞಾನುಷ್ಠಾನ ಮಾಡುವ ನಾನು ದಿವ್ಯ ಭಾವಕ್ಕಾಗಿ, 5 ವಿಧವಾದ ಕರ್ಮಕ್ಕಾಗಿ ವಿದ್ವಾಂಸರನ್ನು ಮತ್ತು ದಿವ್ಯ ಗುಣಗಳನ್ನು ಸತ್ಕರಿಸುವುದಕ್ಕಾಗಿ ಭೌತಿಕವಾದ ಅಗ್ನಿಗೆ ಅಥವಾ ಪರಮೇಶ್ವರನಿಗೆ, ವಿದ್ಯಾ ಪ್ರೀತಿ ಮತ್ತು ಅನುಷ್ಠಾನಗಳಿಂದ ಸೇವಿತವಾದ
ಆ ಯಜ್ಞವನ್ನು ಘೃತ ಸೇಚನೆಯನ್ನು ಮಾಡಿ ಆಚರಿಸುತ್ತೇನೆ. ಅಂತೆಯೇ ಅಗ್ನಿ ಮತ್ತು ಸೋಮರಿಂದ ಮಳೆ ಸುರಿಸುವುದಕ್ಕಾಗಿ ಸೇವಿತವಾದ ಯಜ್ಞವನ್ನು ಮೇಘಮಂಡಲಕ್ಕೆ ಹೋಗಿ ಸೇರುವಂತೆ ಮಾಡುತ್ತೇನೆ. ಹೀಗೆ ಯಜ್ಞದಿಂದ ಶೋಧಿತವಾದ ಆ ಜಲಗಳು ಪರಿಶುದ್ಧವಾಗುತ್ತವೆ. ಹೀಗೆ ಆ ಜಲಗಳಲ್ಲಿ ಇರುವ ದೋಷಗಳು ನಾಶವಾಗುವುದರಿಂದ ಯಜ್ಞದ ಮೂಲಕವಾಗಿ ಈ ಶೋಧನ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಒಂದನೆಯ ರೀತಿಯಾದ ಅನ್ವಯಾರ್ಥ. ಇನ್ನೊಂದು ರೀತಿಯಲ್ಲಿ ಯಜ್ಞವನ್ನು ಆಚರಿಸುವ ಮನುಷ್ಯರೇ, ಸೂರ್ಯಲೋಕವು ವೃತ್ರ ಅಂದರೆ ಮೇಘದ ವಧೆಗಾಗಿ ಪೂರ್ವೋಕ್ತ ಜಲಗಳನ್ನು ಮತ್ತು ವಾಯುವನ್ನು ಸ್ವೀಕರಿಸುವುದರಿಂದಲೂ ಯಜ್ಞದಿಂದ ಅವು ಶುದ್ಧವಾಗುವುದರಿಂದಲೂ ಸೂರ್ಯನ ಮೂಲಕ ಮೇಘದ ಶೀಘ್ರ ವೇಗದಲ್ಲಿ ಮಳೆಯ ರೂಪದಲ್ಲಿ ಆ ಜಲಗಳು ಸುರಿಸಲ್ಪಡುವುದರಿಂದಲೂ ವಿದ್ವಾಂಸರಾದ ನೀವು ಮಳೆಗೋಸ್ಕರವಾಗಿ ಸದಾ ಆ ಯಜ್ಞವನ್ನು ಸ್ವೀಕರಿಸಿರಿ ಅಥವಾ ಆಚರಿಸಿರಿ. ಹೀಗೆ ಎಲ್ಲ ಜನರು ದಿವ್ಯ ಭಾವಕ್ಕಾಗಿ 5 ವಿಧವಾದ ಕರ್ಮಕ್ಕಾಗಿ ವಿದ್ವಾಂಸರನ್ನು ಹಾಗೂ ದಿವ್ಯ ಗುಣಗಳನ್ನು ಸತ್ಕರಿಸುವುದಕ್ಕಾಗಿ ಭೌತಿಕವಾದ ಅಗ್ನಿಗೆ ಅಥವಾ ಪರಮೇಶ್ವರನಿಗೆ ವಿದ್ಯಾ, ಪ್ರೀತಿ ಮತ್ತು ಅನುಷ್ಠಾನಗಳಿಂದ ಸೇವಿತವಾದ ವೃಷ್ಟಿಕಾರಕವಾದ ಯಜ್ಞವನ್ನು ಆಚರಿಸಿ ಅಗ್ನಿ ಮತ್ತು ಸೋಮರಿಂದ ಮಳೆ ಸುರಿಸುವುದಕ್ಕಾಗಿ ಪ್ರೀತಿಯಿಂದ ಸೇವಿತವಾದ ಆ ಯಜ್ಞವನ್ನು ಪ್ರೇರಿಸುತ್ತೇನೆ ಎಂಬ ಭಾವನೆಯಿಂದ ಅನುಷ್ಠಾನ ಮಾಡಿ ಎಲ್ಲ ಪದಾರ್ಥಗಳನ್ನು ಜನರನ್ನು ಪರಿಶುದ್ಧಗೊಳಿಸಬೇಕು. ಹೀಗೆ ಆ ಅಶುದ್ಧ ಗುಣಗಳು ಅಂದರೆ ದೋಷಗಳು ಸಂಪೂರ್ಣವಾಗಿ ನಾಶವಾಗುವುದರಿಂದ ವೇದವನ್ನು ಪ್ರಕಾಶಗೊಳಿಸುವ ಪರಮೇಶ್ವರನಾದ ನಾನು ನಿಮ್ಮ ಈ ಶೋಧನ ವಿಧಾನವನ್ನು ಅಥವಾ ಯಜ್ಞವನ್ನು ಪವಿತ್ರಗೊಳಿಸುತ್ತೇನೆ ಎಂಬುದು ಎರಡನೆಯ ರೀತಿಯ ಅನ್ವಯಾರ್ಥ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಈಶ್ವರನು ಅಗ್ನಿ ಮತ್ತು ಸೂರ್ಯರನ್ನು ಸೃಷ್ಟಿ ಮಾಡಿರುವ ಮೂಲ ಉದ್ದೇಶವೇನೆಂದರೆ ಈ ಅಗ್ನಿ ಮತ್ತು ಸೂರ್ಯರು ಎಲ್ಲ ಪದಾರ್ಥಗಳ ಒಳಗೆ ಪ್ರವೇಶಿಸಿ ಜಲವನ್ನು ಮತ್ತು ಔಷಧಿ ರಸವನ್ನು ಛಿನ್ನಗೊಳಿಸಿ, ಅಂದರೆ ಅವುಗಳು ಸಣ್ಣ ಸಣ್ಣ ಕಣಗಳಾಗಿ ಆವಿ ರೂಪದಲ್ಲಿ ಸಂಗ್ರಹವಾಗುವಂತೆ, ಹಾಗೂ ಅವು ವಾಯುಮಂಡಲವನ್ನು ಸೇರಿ ನಂತರ ಮೇಘಮಂಡಲವನ್ನು ಸೇರಿ ಮತ್ತೆ ಅಲ್ಲಿಂದ ಹಿಂದಕ್ಕೆ ಬಂದು ಶುದ್ಧಿಯನ್ನು ಸುಖವನ್ನು ಉಂಟು ಮಾಡಬೇಕು ಎಂಬುದಕ್ಕಾಗಿ, ಅಂದರೆ ಈ ಕಾರಣದಿಂದಾಗಿಯೇ ಭಗವಂತನು ಅಗ್ನಿ ಮತ್ತು ಸೂರ್ಯರನ್ನು ಸೃಷ್ಟಿ ಮಾಡಿರುವುದು. ಆದುದರಿಂದ ಮನುಷ್ಯರು ಉತ್ತಮ ಸುಖವನ್ನು ಪಡೆಯುವುದಕ್ಕಾಗಿ ಅಗ್ನಿಯಲ್ಲಿ ಸುಗಂಧಿತ ಪದಾರ್ಥಗಳ ಹೋಮದಿಂದ ವಾಯು ಮತ್ತು ವೃಷ್ಟಿ ಜಲವನ್ನು ಶುದ್ಧಿಗೊಳಿಸುವುದರ ಮೂಲಕ ದಿವ್ಯ ಸುಖವನ್ನು ಉಂಟು ಮಾಡುವುದಕ್ಕಾಗಿ ಅತ್ಯಂತ ಪ್ರೀತಿಯಿಂದ ನಿತ್ಯವೂ ಯಜ್ಞವನ್ನು ಮಾಡಬೇಕು. ಸನಾತನ ಸಂಪ್ರದಾಯದಲ್ಲಿ ಅಗ್ನಿಹೋತ್ರವೆಂಬ ಒಂದು ವಿಧಾನವಿದೆ. ಪ್ರತಿನಿತ್ಯವೂ ಈ ರೀತಿ ಅಗ್ನಿಹೋತ್ರದಲ್ಲಿ ಹೋಮವನ್ನು ಮಾಡುವ ಮೂಲಕ ವಾತಾವರಣವು ಶುದ್ಧಿಗೊಳಿಸಲ್ಪಡುವುದೆಂದು ಇತ್ತೀಚೆಗೆ ವಿಜ್ಞಾನವು ಹಲವು ರೀತಿಯಿಂದ ಕಂಡುಕೊಂಡಿದೆ. ಅದರಿಂದ ಎಲ್ಲ ದೋಷಗಳು ನಾಶ ಹೊಂದಿ ಈ ಜಗತ್ತಿನಲ್ಲಿ ಶುದ್ಧ ಗುಣಗಳು ಪ್ರಕಟಿತವಾಗುವವು. ಇದಕ್ಕೋಸ್ಕರವಾಗಿ ಈಶ್ವರನಾದ ನಾನು ಈ ಶೋಧನ ಕಾರ್ಯವನ್ನು, ಅಂದರೆ ಈ ಶುದ್ಧಿಯ ಕಾರ್ಯವನ್ನು ಮಾಡಲು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನೀವುಗಳು ಪರೋಪಕಾರಕ್ಕಾಗಿ, ಅಂದರೆ ಇಲ್ಲಿ ಯಾವ ಸ್ವಾರ್ಥವೂ ಇರುವುದಿಲ್ಲ, ಹೋಮವನ್ನು ಮಾಡುವುದರಿಂದ ವಾತಾವರಣದಲ್ಲಿರುವ ಪ್ರದೂಷಣೆ ಕಡಿಮೆಯಾಗಿ ವಾತಾವರಣವು, ಅಂದರೆ ವಿಶೇಷವಾಗಿ ಜಲ ಮತ್ತು ವಾಯು ಇವು ಪರಿಶುದ್ಧವಾಗುವುದರಿಂದ ಸರ್ವ ಸಮಾಜಕ್ಕೂ ಅದರ ಉಪಕಾರವಾಗುತ್ತದೆ. ಈ ರೀತಿಯಾಗಿ ನೀವುಗಳು ಪರೋಪಕಾರಕ್ಕಾಗಿ ಶುದ್ಧವಾದ ಕರ್ಮಗಳನ್ನು ನಿತ್ಯವೂ ಮಾಡಿರಿ ಎಂಬುದಾಗಿ. ಈ ರೀತಿಯಿಂದಲೇ ವಾಯು, ಅಗ್ನಿ ಮತ್ತು ಜಲಗಳ ಗುಣಗಳನ್ನು ತಿಳಿದು ಪ್ರಯೋಗ ಮಾಡುವುದರ ಮೂಲಕ ಶಿಲ್ಪ ವಿದ್ಯೆಯಿಂದ ಅನೇಕವಾದ ಯಾನ ಸಾಧನಗಳನ್ನು ನಿರ್ಮಿಸಿ, ಅಂದರೆ ಪದಾರ್ಥಗಳನ್ನು ಯೋಗ್ಯವಾದ ರೀತಿಯಲ್ಲಿ ಬಳಸಿ ಅದನ್ನು ನಮ್ಮ ಯಾಂತ್ರಿಕ ಕ್ರಿಯೆಗಳಿಗಾಗಲಿ ಅಥವಾ ಯಾನ ಕ್ರಿಯೆಗಳಿಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತಹ ಯಾನ ಕ್ರಿಯೆಗಳಿಗಾಗಲಿ ಬಳಸುವಾಗ ಯೋಗ್ಯವಾದ ರೀತಿಯಲ್ಲಿ ಬಳಸಿ ಪುರುಷ ಪ್ರಯತ್ನದಿಂದ ಸದಾ ಸುಖಿಗಳಾಗಿ ಇರಿ ಎಂದು ಭಗವಂತನು ಹೇಳುತ್ತಿರುವುದಾಗಿಯೂ ಅದನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಪರಿಪಾಲಿಸಬೇಕು ಎಂಬುದು ಈ ಮಂತ್ರದ ಭಾವಾರ್ಥವಾಗಿರುತ್ತದೆ.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.